ರೀ, ಡಾಕ್ಟರ್ ಹೇಳಿದ್ದನ್ನ ಕೇಳಿದ್ಮೇಲೆ ನನ್ನ ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಅವ್ರು ಹೇಳ್ದ ಹಾಗೆ ನಿಜವಾಗ್ಲೂ ನಮಗ್ ಮಗು ಆಗ್ಬಿಟ್ರೆ ನಾವೆಲ್ಲರೂ ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ? ಆಗತ್ತೆ ಪೂರ್ಣಿ, ನೋಡ್ತಾ ಇರು, ಇವತ್ತಿನಿಂದ ಎಲ್ಲವುದು ಒಳ್ಳೇದಾಗತ್ತೆ. ನೀನ್ ಇನ್ಮೇಲೆ ಯಾವಾಗ್ಲೂ ಖುಷಿಯಾಗೇ ಇರ್ತೀಯ. ಪೂರ್ಣಿ, ಇವತ್ತದೇ ಖುಷಿಗೆ ಊರೆಲ್ಲ ಸುತ್ತಾಡೋಣ, ಮಾಲ್ಗೆ ಹೋಗೋಣ, ಶಾಪಿಂಗ್ ಮಾಡೋಣ, ನಿನಗೆ ಯಾವ್ಯಾವ ಪ್ಲೇಸ್ ಇಷ್ಟನೋ ಎಲ್ಲ ಕಡೆನೂ ಹೋಗೋಣ. ಅಂದಂಗೆ ಮಾಲ್ ಅಂದಾಗ ಜ್ಞಾಪಕ ಬಂತು, ನೀನು ಯಾವತ್ತೂ ಮಾಲ್ಗೆ ಹೋಗಿದ್ಯಾ ಪೂರ್ಣಿ? ಹಾ, ಕಾವೇರಿ ಜೊತೆ ಒಂದೆರಡು ಸಲ ಹೋಗಿದ್ದೀನಿ. ರೈಲ್ ಹಿಂದೆ ಖಾಲಿ ಡಬ್ಬ ಹೋದಂಗಿರುತ್ತೆ. ಸರಿ ಸರಿ ಪೂರ್ಣಿ, ಇವತ್ತು ನಾನು ನಿನಗೆ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ, ಓಕೆನಾ? ಬೇಡ. ರೀ, ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ರೀ. ಪೂರ್ಣಿ, ನಿನ್ನ ಪ್ರೀತಿ ಮುಂದೆ ನನಗೆ ಯಾವುದು ಕಾಸ್ಟ್ಲಿ ಅಲ್ಲ. ಬಾ. ನಮಸ್ಕಾರ ಸರ್. ಒಳ್ಳೆ ಸೀರೆಗಳು ತೋರಿಸಿ. ಹಾಂ ಸರ್, ತೋರಿಸ್ತೀನಿ. ಅದು ತೋರಿಸಿ. ಬೇಡ, ಬೇರೆ ಕಲರ್ ತೋರಿಸಿ. ತಗೋ ತಗೋ, ಎಷ್ಟು ದಿನ ಇದೆಲ್ಲ, ಆಮೇಲೆ ಇದ್ದೇ ಇದೆ. ನಿನ್ನ ತಂಗಿ ನಿನ್ನನ್ನೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ತಾಳ. ಈಗ ನೋಡ್ತಾ ಇರು ಏನಾಗತ್ತೆ ಇದ್ರ ಪರಿಣಾಮ ಅಂತ. ರೀ, ಇದು ಹೇಗಿದೆ ನೋಡಿ. ಸಖತ್ತಾಗಿದೆ. ತಗೊಳ್ಳ? ತಗೋ. ಇದು ಪ್ಯಾಕ್ ಮಾಡಿ. ಡಾಕ್ಟರ್, ನನ್ನ ತಂದೆಗೆ ಏನಾಗಿದೆ? ಅವರ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ನೋಡ್ತಾ ಇದ್ದೀನಿ ಮೇಡಮ್. ಮೇಡಮ್, ಅವ್ರೇನಾದ್ರೂ ಮುಂಚೆ ಮೆಡಿಸಿನ್ ತಗೋತಾ ಇದ್ರಾ? ಎಸ್ ಡಾಕ್ಟರ್. ಪ್ರಭಾ, this is the one, doctor.
ಈ ಮೆಡಿಸಿನ್ಸ್ ಎಲ್ಲ ನಮ್ಮ ತಂದೆಯವರು ರೆಗ್ಯುಲರ್ ಆಗಿ ತಗೋತಾ ಇದ್ರು ಡಾಕ್ಟರ್. ರಾಮ್ ಸರ್ ಬಿಹೇವಿಯರ್ ನೋಡಿದ್ರೆ ನಂಗೆ ಯಾಕೋ ಡೌಟ್ ಆಗ್ತಾ ಇದೆ. ಯಾಕಂದ್ರೆ ಇದ್ಯಾವುದು ನಿಮ್ಮ ಫಾದರ್ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಿಸಿದ್ದಲ್ಲ. ಈ ಮೆಡಿಸಿನ್ಸ್ ಇಂದ ಅಂತೂ ಅದಾಗಿಲ್ಲ. ಆದ್ರೆ ಏನಾದ್ರೆ ಏನದು ಡಾಕ್ಟರ್, ಪ್ಲೀಸ್ ಹೇಳಿ. ಇದ್ರ ಹಿಂದೆ ಯಾವುದೋ ಒಂದು ಕಾರಣ ಇದೆ. ಅವ್ರ ಈ ನ್ಯೂರೋ ಡಿಸಾರ್ಡರ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಕೆಮಿಕಲ್ ಅವ್ರ ಬಾಡಿ ಒಳಗಡೆ ಹೋಗಿದೆ. ಅದ್ಯಾವುದು, ಅದು ಹೇಗೆ ಅವ್ರ ಬಾಡಿ ಒಳಗೆ ಹೋಯ್ತು ಅಂತ ನಾವು ಫೈಂಡ್ ಔಟ್ ಮಾಡಲೇಬೇಕು. ಕೆಮಿಕಲ್ಸಾ? ಅದ್ ಹೇಗ್ ಸಾಧ್ಯ ಡಾಕ್ಟರ್? ಇದೆಲ್ಲ ಅವ್ರ ಏಜ್ ಫ್ಯಾಕ್ಟರ್ ಇಂದ ಆಗಿದ್ದಲ್ವಾ? ನೋ ಮೇಡಮ್, ಅದಕ್ಕೆ ಬೇರೆ ಪ್ರಾಬ್ಲಮೇ ಇದೆ. ನಾನೀಗ ಕೆಲವೊಂದು ಸ್ಯಾಂಪಲ್ಸ್ನ ಟೆಸ್ಟಿಗೆ ಕಳಿಸಿದ್ದೀನಿ. ನನ್ನ ಅನುಮಾನ ನಿಜ ಆಗಿದ್ರೆ ರಿಪೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ. ಐ ವಿಲ್ ಸೂನ್ ಗೆಟ್ ಬ್ಯಾಕ್ ಟು ಯು. ಏನನ್ಮನ ಡಾಕ್ಟರ್? ಅದು ನೋಡೋಣ ಏನು ಅಂತ. ನೋ ಡಾಕ್ಟರ್, ಏನಾಯ್ತು ಅಂತ ನನ್ನ ಹತ್ರ ಫ್ರ್ಯಾಂಕ್ ಆಗಿ ಹೇಳಿ ಪ್ಲೀಸ್. ನೀವು ಈ ಥರ ಎಲ್ಲ ಹೇಳ್ಬಿಟ್ರೆ ನನಗೆ ಇನ್ನೂ ಟೆನ್ಷನ್ ಆಗುತ್ತೆ. ಪ್ಲೀಸ್ ಡಾಕ್ಟರ್, ಏನು ಅಂತ ಹೇಳಿ. ಈ ಡಾಕ್ಟ್ರಿಗೆ ಎಲ್ಲ ಗೊತ್ತಾಗಿದೆ ಅನಿಸುತ್ತೆ. ಅದಕ್ಕೆ ಈ ಥರ ಡೌಟ್ ಪಡ್ತಾ ಇದ್ದಾನೆ. ಈಗ ನಾನೇನು ಮಾಡಲಿ? ಇದೆಲ್ಲ ಗೊತ್ತಾದರೆ ನನ್ನ ಕತೆ ಗೋವಿಂದ. ನೀವಿಷ್ಟು ಕೇಳ್ತಿದ್ದೀರಲ್ಲ ಅಂತ ಹೇಳ್ತೀನಿ ನೋಡಿ ಮೇಡಮ್. ನಿಮ್ಮ ಫಾದರ್ಗೆ ಬ್ರೈನ್ ಡ್ಯಾಮೇಜ್ ಆಗುವಂಥ ಯಾವುದೋ ಒಂದು ಕೆಮಿಕಲ್ನ ಇಂಟೆನ್ಷನಲಿ ಇಂಜೆಕ್ಟ್ ಮಾಡಿದ್ದಾರೆ. ಅದರಿಂದಾನೇ ಅವ್ರ ಬ್ರೈನ್ ಡ್ಯಾಮೇಜ್ ಆಗಿರೋದು. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಎಸ್ ಮೇಡಮ್, ನಾನು ಹೇಳ್ತಿರೋದು ನಿಜ.